ವೀಕ್ಷಕರೇ, ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇ ಇರ್ತಾ ಇದೆ. ತುಂಬಾ ಅಚ್ಚರಿ ವಿಚಾರ ಅಂದ್ರೆ ಬಹಿರಂಗ ಪ್ರಚಾರ ಯುದ್ಧದ ರೀತಿಯಲ್ಲಿ ಶುರುವಾಗಿದೆ. ಅಂದ್ರೆ ಪೊಲಿಟಿಕಲ್ ವಾರ್, ಪೊರ್ಕೆ ಚಪ್ಲಿ ಎಲ್ಲ ಸದ್ದು ಮಾಡ್ತಾ ಇದೆ. ಪ್ರದೀಪ್ ಈಶ್ವರ್ ತುಂಬಾನೇ ಅಬ್ಬರಿಸಿದ್ದಾರೆ. ಈ ದಿನ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು. ಕನೆಕ್ಟ್ ಕರ್ನಾಟಕದಿಂದ ನಾನು ಯೋಗೇಶ್ ಈಶ್ವರ್, ಒನ್ ನ್ಯೂಸ್ ಕನ್ನಡದಿಂದ ದಾವಣಗೆರೆಯ ಸ್ಥಳೀಯ ಹಿರಿಯ ವರದಿಗಾರರಾಗಿರುವಂತ ಯಶವಂತ್ ಅವರಿದ್ದಾರೆ. ಹಾಗೇನೆ ಪಬ್ಲಿಕ್ ಇಂಪ್ಯಾಕ್ಟ್ ಇಂದ ಪ್ರಶಾಂತ್ ಇದ್ದಾರೆ. ಹಾಗೆ ಪ್ರತಿಕ್ಷಣದಿಂದ ಅಕ್ಷಯ್ ಇದ್ದಾರೆ. ಖಂಡಿತವಾಗ್ಲೂ ನಾವು ರಿಪೋರ್ಟ್ ಕೊಡ್ತಾ ಹೋಗ್ತೀವಿ ಇಡೀ ದಿನ ಆಗಿದ್ದೇನು ಅಂತ. ಮೊದಲನೇದಾಗಿ ಸ್ಥಳೀಯ ವರದಿಗಾರರಾಗಿರುವಂತ ಯಶವಂತ್ ಅವ್ರನ್ನೇ ಮಾತಾಡ್ಸೋಣ. ಯಶವಂತ್, ಏನಿದು ಭಾರಿ ಸೌಂಡ್ ಈಶ್ವರ್, ಪ್ರದೀಪ್ ಈಶ್ವರ್? ಇಲ್ಲ, ಅದು ಪ್ರದೀಪ್ ಈಶ್ವರ್ ಅಂದ್ರೆ ಅದು ಎಕ್ಸ್ಪೆಕ್ಟೆಡ್. ಅದು ಇವರು ಬಿಜೆಪಿ ಅವರು ಆಹ್ವಾನ ಕೊಟ್ಟಿದ್ರು, ಪ್ರದೀಪ್ ಈಶ್ವರ್ ಬಂದು ಒಂದು ಅಬ್ಬರಿಸಿದೆಲ್ಲ ಒಂದು ಎಕ್ಸ್ಪೆಕ್ಟೆಡ್ ಅದು. ಬಟ್ ಅದೆಲ್ಲ ಒಂದ್ ಕಡೆ ಇವತ್ತಿನ ಬಿಜೆಪಿಗೆ ಒಂದು ರಾಂಗ್ ಮೆಸೇಜ್ ಪಾಸ್ ಅಂತ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿಗಳದ್ದು ಸುದ್ದಿ ಏನಾಗಬೇಕಿತ್ತು ಅಥವಾ ಮಾಧ್ಯಮಗಳಲ್ಲಿ ಆಲ್ಮೋಸ್ಟ್ ಆಗಂತದ್ದು ಅದೇನೆ. ಅದು ಹೊರತಾಗಿ ಕಾಂಗ್ರೆಸ್ ಪರವಾಗಿ ಸುದ್ದಿಗಳು ತುಂಬಾ ಹೈಪ್ ಆಯ್ತು ಅನ್ಸುತ್ತೆ. ಎಲ್ಲೊಂದ್ ಕಡೆ ಪ್ರದೀಪ್ ಈಶ್ವರ್ ಬಂದಿದ್ದು ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಯ್ತು, ಎಲ್ಲೊಂದ್ ಕಡೆ ಬಿಜೆಪಿಗೆ ಸಣ್ಣ ಪುಟ್ಟ ಮೈನಸ್ ಆಗುತ್ತೆ. ಸಣ್ಣ ಪುಟ್ಟ ತುಂಬಾ ದೊಡ್ಡ ಮಟ್ಟಕ್ಕೆ ಬದಲಾವಣೆ ಆಗ್ಬಿಡುತ್ತೆ ಅನ್ನೋದಲ್ಲ. ಏನು ಇವರು ಚಾಲೆಂಜಿಂಗ್ ಕೊಟ್ಟಿದ್ದಿರ್ಬೋದು, ಅವ್ನು ಬಂದಿದ್ದಿರ್ಬೋದು, ಒಂದು ಹೈಡ್ರಾಮಾ ಇತ್ತು. ಹೈಡ್ರಾಮಾ ಅನ್ನೋದು ಜನಗಳಿಗೆ ಒಂದು ಅಸಹ್ಯ ಭಾವನೆ ಬರೋ ರೀತಿ ಕ್ರಿಯೇಟ್ ಆಗುತ್ತೆ. ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ಮ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಅಕ್ಷಯ್, ಮುಖ್ಯವಾಗಿ ಸಚಿವರಾಗಿರುವಂತ ಅಂದ್ರೆ ಅಭ್ಯರ್ಥಿಯ ತಂದೆ ಆಗಿರುವಂತ ಎಸ್ ಮಲ್ಲಿಕಾರ್ಜುನ್ ಅವರು ಸಾದಿಕ್ ಪೈಲ್ವಾನ್ ಅವ್ರ ಮನೆಗೆ ಹೋದ್ರು. ಅಲ್ಲೇ ಜೊತೆಲಿ ಕೂತ್ರು, ಊಟ ಮಾಡಿದ್ರು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇದ್ದಂತ ಎಲ್ಲ ಸಮಸ್ಯೆಗಳು ಗೊಂದಲಗಳು ಬಗೆಹರಿಯುತ್ತೆ ಅನ್ಸುತ್ತಾ ನಿಮಗೆ? ಇದು ನಾವು ಫಸ್ಟ್ ಅನಾಲಿಸಿಸ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿದ್ವಿ. ಏನು ಅಂತ ಹೇಳಿದ್ರೆ, ಇದು ಈ ಭಿನ್ನಮತ ಏನಿದೆ ಇದು ಮುಗಿದು ಹೋದಂತಹ ಅಧ್ಯಾಯ ಅಂತೇಳಿ. ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಹಾಕಿದ ತಕ್ಷಣ ಏನೋ ಆಗ್ಬಿಡುತ್ತೆ ಅಂತ ಲೆಕ್ಕಾಚಾರಗಳನ್ನ ಪುಕಾರುಗಳನ್ನ ಹಬ್ಬಿಸಲಾಗಿತ್ತು ಯೋಗಿಜಿ. ಬಟ್ ಅದಾದ ಬಳಿಕ ಅವರ ಮನೆ ಹತ್ರನೇ ಒಂದು ಕಡೆ ನಾಮಪತ್ರ ವಾಪಸ್ ಪಡಿಬಾರ್ದು ಅಂತ ಹೇಳಿ ಒಂದು ಗುಂಪು ನಾಮಪತ್ರ ವಾಪಸ್ ಪಡಿಬೇಕೆನ್ನುವಂಥದ್ದು, ನಾಮಪತ್ರ ವಾಪಸ್ ಪಡಿಬೇಕೆನ್ನುವಂತ ಗುಂಪು ಅದು ಮೂಲತಃ ಕಾಂಗ್ರೆಸ್ನ ಗುಂಪು. ಅದು ನಾಮಪತ್ರ ಪಡಿಬಾರ್ದು ಎನ್ನುವಂಥದ್ದು ಅದು ಮೂಲ ಕಾಂಗ್ರೆಸ್ಸಿಗರ ಗುಂಪು ಆಗಿರ್ಲಿಲ್ಲ ಎನ್ನುವಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಅವರು ಸಮುದಾಯದವರೇ, ಮುಸಲ್ಮಾನ ಸಮುದಾಯದವರೇ, ಬಟ್ ದೇ ಆರ್ ನಾಟ್ ಕೋರ್ ಮುಸ್ಲಿಂ ಕಾರ್ಯಕರ್ತರು ಏನಲ್ಲ. ಸೊ ನಾಮಪತ್ರ ವಾಪಸ್ ತಗೊಳ್ಲಿಕ್ಕೆ ಆಗ್ಲಿಲ್ಲ. ಬಟ್ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅದು ಕೂಡ ಅಚ್ಚರಿ ಆಪರೇಷನ್ ಭಿನ್ನಮತ ಶಮನದ ರೂವಾರಿ ಆಗ್ಬೇಕಾಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರ ಬದಲಿಗೆ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ, ಯುವ ಶಾಸಕ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಇವರ ನೇತೃತ್ವದಲ್ಲಿ ಆಪರೇಷನ್ ನಡೆದು ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೇ ನೀವು ಆ ಫೋಟೋ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ ನಮಗೆ. ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಚೇರ್ ಹಾಕೊಂಡು ತುಂಬಾ ಹತ್ತಿರದಲ್ಲಿ ಕೂರಿಸಿ ತುಂಬಾ ಏನು ಭಾರಿ ವಿನಯದಿಂದ ಸಾದಿಕ್ ಪೈಲ್ವಾನ್ ಅವರು ಇದ್ರು. ಅದಾದ ಬಳಿಕ ನಡೆದಂತಹ ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳಿದ್ರು, ಅಣ್ಣ ತಮ್ಮಂದಿರ ಜಗಳ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಮತ್ತು ನಾನು ಆಸ್ ಎ ಬ್ರದರ್, ನಮ್ಮಿಬ್ಬರ ಜಗಳದಿಂದ ಬಿಜೆಪಿಗೆ ಲಾಭ ಆಗಬಾರದು ಎನ್ನುವಂತ ಕಾರಣಕ್ಕೋಸ್ಕರ ನಾನು ಚುನಾವಣಾ ನಿವೃತ್ತಿ ಅಂದ್ರೆ ನಾಮಿನೇಷನ್ ಆಗೇ ಇರುತ್ತೆ ಬಿಕಾಸ್ ಆಫ್ ಲೀಗಲ್ ಇಶ್ಯೂ. ಆದ್ರೆ ಚುನಾವಣಾ ನಿವೃತ್ತಿ, ನಾನು ಕ್ಯಾಂಪೇನ್ ಮಾಡಲ್ಲ, ನಾನು ಕಾಂಗ್ರೆಸ್ನ ಅಭ್ಯರ್ಥಿ, ಅಧಿಕೃತ ಅಭ್ಯರ್ಥಿ ಸಮರ್ಥ ಅವರ ಪರವೇ ಕ್ಯಾಂಪೇನ್ ಮಾಡ್ತೀನಿ, ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತೇಳಿ. ಮತ್ತೊಂದ್ ಕಡೆ ಇವತ್ತು ಗಮನಿಸ್ತಾ ಇರೋದು, ಸಮರ್ಥ ಆಬ್ವಿಯಸ್ಲಿ ಸಮರ್ಥ ಆಗಿರ್ಬೋದು ಅಥವಾ ಅವ್ರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಇಂಡಿವಿಜುವಲ್ ಆಗಿ ಸಾಕಷ್ಟು ಪಂಚಾಯತಿ ಲೆವೆಲ್ ಅಲ್ಲಿ ಅಥವಾ ವಾರ್ಡ್ ಲೆವೆಲ್ ಅಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ಸದ್ದಾಗಿದ್ದು ಪ್ರದೀಪ್ ಈಶ್ವರ್ ಬೈಟನ್ನ ನೀಟಾಗಿ ಗಮನಿಸ್ದೆ. ಕುರುಬ ಸಮುದಾಯದವರಿಗೆ ನಾನು ವಿನಂತಿಯನ್ನ ಮಾಡ್ಕೋತೀವಿ, ದಯವಿಟ್ಟು ಕಾಂಗ್ರೆಸ್ನ ಪರವಾಗಿರಿ ಅಂತ. ಇವತ್ತು ಬಿಜೆಪಿಯವರು ಏನ್ ಅವಮಾನ ಮಾಡ್ತಿದ್ರೆ ಅದು ಅಹಿಂದಾಗೆ. ನಾನೊಬ್ಬ ಅಹಿಂದ ಹುಡುಗ. ಎಸ್, ನಾನು ಕುರುಬ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಈ ರಾಜ್ಯಕ್ಕೆ ಕುರುಬ ಸಮುದಾಯದ ವ್ಯಕ್ತಿಯನ್ನ ನನ್ನ ಪಕ್ಷ ಮುಖ್ಯಮಂತ್ರಿ ಮಾಡಿದೆ. ಇದು ಸಿದ್ದರಾಮಯ್ಯ ಸಾಹೇಬ್ರ ಗೌರವದ ವಿಚಾರ, ಕಾಪಾಡ್ತೀರಾ ಅಂತ. ಇದು ಹೆಂಗೆ ಅಂದ್ರೆ ಕುರುಬ ಸಮುದಾಯದ ಪರವಾಗಿ ವಿನಯ್ ಕುಮಾರ್ ನಿಂತಿದ್ದಾರೆ. ಇದು ನೀಟ್ ವರ್ಸಸ್ ಇನ್ಸೈಡ್ ಅಕಾಡೆಮಿ ಖಂಡಿತ ನಡುವಿನ ಪೈಪೋಟಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎರಡು ಕೋಚಿಂಗ್ ಸೆಂಟರ್ ಗಳ ನಡುವಿನ ಕದನ ಆದ್ರೂ ಅಚ್ಚರಿ ಪಡ್ಬೇಕಾಗಿಲ್ಲ. ಯಾಕಂದ್ರೆ ವಿನಯ್ ಕುಮಾರ್ ಬಿಜೆಪಿಗೆ ಇರುವಂತ ಸದ್ಯ ಅತಿ ದೊಡ್ಡ ಶಕ್ತಿ.
ನಿಮ್ಗೆ ಸ್ಟಾರ್ ಕ್ಯಾಂಪೇನೇ ವಿನಯ್ ಕುಮಾರ್. ಸ್ವಿಂಗ್ ಮಾಡಬಹುದಾದಂತ ಹೌದು. ವ್ಯಕ್ತಿ. ಒಂದಷ್ಟು ವ್ಯತ್ಯಾಸಗಳನ್ನ ಮಾಡಬಹುದು. ಈಗ ಪ್ರದೀಪ್ ಈಶ್ವರ್ ಬಂದಿದ್ದಾರೆ, ಪ್ರದೀಪ್ ಈಶ್ವರ್ಗೆ ಒಂದಷ್ಟು ವಿರೋಧಗಳು ವ್ಯಕ್ತ ಆಯ್ತು. ನಾನು ಇಲ್ಲೇ ಇರ್ತೀನಿ, ಪಾರ್ಟಿ ಆಫೀಸ್ ಮುಂದೆನೆ ಇರ್ತೀನಿ. ಒಟ್ನಲ್ಲಿ ಬಿಜೆಪಿ ಮಾಡಿದಂತ ಪ್ರತಿಭಟನೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಸಿಗೆ ಮೈಲೇಜ್ ಆಯ್ತು ಅಂದ್ರೂ ಅಚ್ಚರಿ ಪಡ್ಬೇಕಾಗಿಲ್ಲ. ಪ್ರದೀಪ್ ಈಶ್ವರ್ ಬೈಟನ್ನ ಕೇಳಿದ್ರೆ ರಾಕ್ ಸ್ಟಾರ್ ರೀತಿಯಲ್ಲೇ ಇದ್ರು ಅವರು, ಖಂಡಿತವಾಗ್ಲು. ನಿಮ್ಗೇನ್ ಅನ್ಸುತ್ತೆ? ಆ, ನಮ್ಮ ಯಶವಂತ್ ಅವರು ಹೇಳಿದ ಪ್ರಕಾರವೇ ಇದು ಅನ್ನೆಸೆಸರಿ ಫೋಕಸ್ ಸಿಕ್ಕಿರುವಂತದ್ದು. ಇದು ಹೌದು. ಆಕ್ಚುಲಿ ಬಿಜೆಪಿಯ ಕ್ಯಾಂಪೇನ್ ನ ಕೋರ್ ಇರ್ಬೇಕಾಗಿರುವಂತದ್ದು ನಮ್ಮ ಅಭ್ಯರ್ಥಿ ಏನು, ನಮ್ಮ ಅಭ್ಯರ್ಥಿ ಇವತ್ತು ಏನು ಕ್ಯಾಂಪೇನ್ ಮಾಡಿದ್ರು, ಏನ್ ಮೆಸೇಜ್ ಅನ್ನ ಕನ್ವೆ ಮಾಡಿದ್ರು, ಅಥವಾ ಅವರ ಪರವಾಗಿ ಪ್ರಚಾರಕ್ಕೆ ಬಂದಂತಹ ಬಿಜೆಪಿಯ ಸ್ಟೇಟ್ ಲೀಡರ್ಸ್ ಅವ್ರಿಗೆ ಏನ್ ಹೇಳಿದ್ರು, ಏನ್ ಆಗ್ಬೇಕಿತ್ತು ಅಂತ. ಬಟ್ ಬಿಜೆಪಿಯ ಅಭ್ಯರ್ಥಿಯ ಬದಲಾಗಿ ಪ್ರದೀಪ್ ಈಶ್ವರ್ ಮುನ್ನೆಲೆಗೆ ಬಂದಿದ್ದು, ಮತ್ತೆ ಚಾಲೆಂಜ್ ಹಾಕಿದ್ರು ಅಜಯ್ ಕುಮಾರ್. ಆ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿ ಅವರದ್ದೇ ಪಕ್ಷದ ಕಚೇರಿಯ ಹತ್ರ ಕಾಂಗ್ರೆಸ್ ಮುಂದೆ ಹೋಗಿ ಅದು ಕೂಡ ತೊಡೆ ತಟ್ಟಿ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿ ಅದಕ್ಕೆ ಕೌಂಟರ್ ಚಾಲೆಂಜ್ ಮಾಡೋದಿದೆಯಲ್ಲ, ಇದು ಆಕ್ಚುಲಿ ಬಿಜೆಪಿಗೆ ನನ್ನ ಪ್ರಕಾರ ಫ್ರಮ್ ಡೇ ಒನ್ ಪ್ರದೀಪ್ ಈಶ್ವರ್ ಕೊಟ್ಟಂತ ಸ್ಟೇಟ್ಮೆಂಟ್ ಗೆ ಬಿಜೆಪಿ ಫಸ್ಟ್ ಆಫ್ ಆಲ್ ರಿಯಾಕ್ಟ್ ಮಾಡಿದ್ದೆ ರಾಂಗ್ ಅಂತ ಹೇಳಿ ಅನಿಸ್ತು ಇವತ್ತಿನ ಡೆವಲಪ್ಮೆಂಟ್ ಅನ್ನ ಎಲ್ಲೊಂದ್ ಗಮನಿಸಿ. ಕಡೆ ಬಿಜೆಪಿಗೆ ನೆಗೆಟಿವ್. ಎಸ್, ನಾನು ಪ್ರಶಾಂತ್ನ ಮಾತಾಡ್ಸ್ಬೇಕು. ನೀವು ಬೆಳಿಗ್ಗೆನೆ ಸಮರ್ಥ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ರಿ, ನಾನು ಕೂಡ ನೋಡಿದೆ. ಹೇಗಿತ್ತು, ನೀವು ಹೋದ ಕಡೆ ಹೇಗಿತ್ತು ಡೆವಲಪ್ಮೆಂಟ್? ಇಲ್ಲ, ಒಂದು ನಿನ್ನೆಯ ಡೆವಲಪ್ಮೆಂಟ್ ಏನಾಯ್ತು, ಸಾದಿಕ್ ಪೈಲ್ವಾನ್ ಅವರು ಮರಳಿ ಕಾಂಗ್ರೆಸ್ಗೆ ಬಂದಿರುವಂತದ್ದು, ಅಂದ್ರೆ ಏನು ಆ ಮುನಿಸಿತ್ತು, ಆ ಮುನಿಸು ಪ್ಲಸ್ ಆಯ್ತು. ಯಾಕಂತ ಹೇಳಿದ್ರೆ ಓಕೆ, ಯಾವಾಗ ಅವರು ಹಿಂದೆ ಏನ್ ಬಂತು, ಎಲ್ಲೋ ಒಂದ್ ಕಡೆ ಅವತ್ತು ಹೊರಗಡೆ ಅಂತೂ ಒಳಗಡೆ ಏನೇ ಇದ್ರು ಕೂಡ ಎಷ್ಟು ವೋಟ್ಗಳು ಡಿವೈಡ್ ಆಗುತ್ತೆ ಹಾಗಂತ, ಹೊರಗಡೆ ಎಲ್ಲ ಒಂದ್ ಕಡೆ ಇಲ್ಲ ಮುಸ್ಲಿಮರಲ್ಲಿ ಬಹಳ ಸಿಟ್ಟಿದೆ, ಆಕ್ರೋಶ ಇದೆ ಅನ್ನುವಂಥದ್ದು ಸಾದಿಕ್ ಪೈಲ್ವಾನ್ ಒಂದ್ ಹೆಜ್ಜೆ ಹೊರಗಡೆ ಇಟ್ಟಿರೋದ್ರಿಂದ ಆ ಒಂದ್ ಮೆಸೇಜ್ ಹೊರಗಡೆ ಬಂದಿತ್ತು. ಬಟ್ ಅವರು ಹೊರಗಡೆ ಮತ್ತೆ ಬಂದಿರೋದ್ರಿಂದ ನಿನ್ನೆ ಸ್ವತಃ CM ಅವರೇ ಅವ್ರನ್ನ ವೆಲ್ಕಮ್ ಮಾಡಿರೋದ್ರಿಂದ, ಸೊ ಹಾಗಾದ್ರೆ ಎಲ್ಲದಕ್ಕೂ ಕೂಡ ಈಗ ಏನೋ ಒಂದು ವಾಯ್ಸ್ ರೈಸ್ ಆಗಿತ್ತಲ್ಲ, ಇಲ್ಲ ಕಾಂಗ್ರೆಸ್ ಮೇಲೆ ಮುಸ್ಲಿಮರ ಕೋಪ ಇದೆ, ಮುಸ್ಲಿಂ ಸಮಾಜ ಏನೋ ಹಾಗಾಯ್ತು ಹೀಗಾಯ್ತು ಅಂತ, ಅದೆಲ್ಲವೂ ಕೂಡ ಇಲ್ಲ ಅಲ್ಲಿಗೆ ಸರಿ ಆಯ್ತು, ಶಮನವಾಯ್ತು ಅನ್ನುವಂತ ಇದು ಆ ಒಂದು ಎಲ್ಲೋ ಒಂದ್ ಕಡೆ ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತ ವಿಶ್ವಾಸ ಏನಿತ್ತು, ಇವತ್ತು ಸಮರ್ಥ್ ಅವರ ಮತ ಯಾಚನೆ ವೇಳೆ ನಾನು ನೋಡಿದೆ ತುಂಬಾ ಫ್ರೀ ಆಗಿ. ಯಾಕಂತ ಹೇಳಿದ್ರೆ ನೀವು ಇಂಡಿವಿಜುವಲ್ ಆಗಿ ಸಾಧಾರಣವಾಗಿ ಇತ್ತೀಚೆಗೆಲ್ಲ ಅವ್ರ ತಂದೆ ಮತ್ತೆ ಅವ್ರ ತಾಯಿ ಹೀಗೆ ಎಲ್ಲ ಒಂದಷ್ಟು ಜನ ನಾಯಕರುಗಳೆಲ್ಲ ಬರ್ತಾ ಇದ್ರು ಅವ್ರ ಜೊತೆಗೆ. ಬಟ್ ಇವತ್ತು ಅವರೊಬ್ಬರೇ ಇಂಡಿವಿಜುವಲ್ ಆಗಿ ಪ್ರತಿ ಎಂದಿನಂತೆಯೇ ಪ್ರತಿ ಮನೆಗೆ ಹೋಗಿ, ಕೆಲವು ಕಡೆಗೆ ನಗರಗಳಲ್ಲೆಲ್ಲ ನಾನು ಅಪಾರ್ಟ್ಮೆಂಟ್ ಗಳಿಗೆ ಹೋದ್ರು, ಗಲ್ಲಿಗಳಿಗೆ ಹೋದ್ರು, ತುಂಬಾ ಕೂಲ್ ಆಗಿ, ಅಂದ್ರೆ ಸ್ವಲ್ಪ ಮೆಚೂರ್ಡ್ ಒಬ್ಬ ರಾಜಕಾರಣಿ ಕೇಳುವ ರೀತಿಯಲ್ಲಿ, ಅಂದ್ರೆ ಯಾವ ರೀತಿಯ ಆ ಏಜೆನ್ಸಿಗಳು ಅಥವಾ ಏನೋ ನನ್ನನ್ನ ಆಕಸ್ಮಿಕವಾಗಿ ತಂದು ದೂಡಿದ್ದಾರೆ, ನಾನು ಈಗ ಏನೋ ಇದ್ ಮಾಡ್ಕೋಬೇಕು, ಎಲ್ಲೂ ಕೂಡ ಕಾಣ್ಲಿಲ್ಲ. ತುಂಬಾ ಅಂದ್ರೆ ಒಂದಷ್ಟು, ಯಾಕಂದ್ರೆ ಅವ್ರ ಅಜ್ಜನಿಂದ ಅವ್ರು ನೋಡ್ಕೊಂಡ್ ಬಂದಿದ್ದಾರೆ, ತಂದೆಯಿಂದ ನೋಡ್ಕೊಂಡ್ ಬಂದಿದ್ದಾರೆ ಈ ರಾಜಕೀಯ ಒಂದಷ್ಟು ಕಲೆ, ಏನು ಒಂದಷ್ಟು ಸ್ಕಿಲ್ ಕರಗತ ಆಗಿದೆ ಅನ್ಕೋಬಹುದು. ಹಾಗಾಗಿ ತುಂಬಾ ಈಸಿಯಾಗಿ ಓಕೆ, ಏನು ಒಂದು ಗೊಂದಲ ಕ್ರಿಯೇಟ್ ಆಗಿತ್ತು ಅದು ಕೂಡ ಸರಿಯಾಗಿರೋದ್ರಿಂದ, ಸೊ ಎಲ್ಲ ಒಂದ್ ಕಡೆ ಅವರಲ್ಲಿ ವಿಶ್ವಾಸ ಇತ್ತು. ಇಲ್ಲ ಈ ಬಾರಿ ಒಂದಷ್ಟು, ಯಾಕಂತ ಹೇಳಿದ್ರೆ ಏನೆಲ್ಲ ಒಂದಷ್ಟು ಸಮಸ್ಯೆ ಉದ್ಭವ ಆಗಿತ್ತು ಅದಕ್ಕೆಲ್ಲ ಸಿಕ್ಕಿರೋದ್ರಿಂದ, ಸೊ ಈಸಿಯಾಗಿ ಎಲ್ಲೋ ಒಂದ್ ಕಡೆ ನಾನು ಗೆಡ್ಡನ್ನು ಆಗ್ಬೋದು ಅನ್ನುವಂತ ಒಂದು ವಿಶ್ವಾಸ ಅವರಲ್ಲಿ ಕಾಣ್ತೇವೆ. ಮೈಕ್ ನಂಗೆ ಯಶವಂತಿಗೆ ಪಾಸ್ ಮಾಡಿ. ಯಶವಂತ, ಸದ್ಯ ಈ ಕ್ಷಣಕ್ಕೆ ಇವತ್ತಿನವರೆಗೂ ಈಗ ಏನು ಬಹಿರಂಗ ಪ್ರಚಾರ ಶುರು ಆಗಿದೆ, 2 ಪಕ್ಷಗಳಿಂದ ಅಬ್ಬರ ಶುರು ಆಗಿದೆ, ಬಿಜೆಪಿ ಒತ್ತಡದಲ್ಲಿದೆ, ಕಾಂಗ್ರೆಸ್ ನಿರಾಯಸವಾಗಿದೆ ಅಂತ ಅನ್ಸುತ್ತಾ? ಆ ರೀತಿ ಏನು ಅನ್ಸೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಿಗೆ ಸಾದಿಕ್ ಪೈಲ್ವಾನ್ ವಾಪಸ್ ತಗೊಂಡ ತಕ್ಷಣ ತುಂಬಾ ನಿರಾಳ ಆಗ್ಬಿಟ್ವಿ ಅಥವಾ ಏನೋ ನಾವು ಗೆದ್ಬಿಟ್ವಿ ಅನ್ನೋ ಸಿಚುವೇಶನ್ ಇಲ್ಲ. ಅಲ್ಲಿ SDPI ಕ್ಯಾಂಡಿಡೇಟ್ ಇದಾರೆ, ಬೇರೆ ಮುಸ್ಲಿಂ ಕಮ್ಯುನಿಟಿಯವರು ಇಂಡಿಪೆಂಡೆಂಟ್ ಆಗಿ ಆಸ್ಪಿರೆಂಟ್ಸ್ ಇದಾರೆ ಅಲ್ಲಿ. ಜೊತೆಗೆ CM ಇಬ್ರಾಹಿಂ ಕೂಡ ಬಂದು ಇಂಡಿಪೆಂಡೆಂಟ್ ಇವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. CM ಇಬ್ರಾಹಿಂ ಕೂಡ ಒಂದಷ್ಟಲ್ಲಿ ಫೆಮಿಲಿಯರ್ ಇರ್ತಕ್ಕಂಥ ಪರ್ಸನ್. ಹಾಗಾಗಿ ಕಾಂಗ್ರೆಸ್ಗೆ ತುಂಬಾ ಪ್ಲಸ್ ಆಗ್ಬಿಡ್ತೀವಿ ಇವತ್ತು ಏನೋ ಸಾದಿಕ್ ಪೈಲ್ವಾನ್ ಬಂದಿದ್ದು, ಅಥವಾ ಕ್ಲೀನ್ ಸ್ವೀಪ್ ಮಾಡ್ಬಿಡ್ತೀವಿ ಮುಸ್ಲಿಂ ವೋಟ್ಗಳನ್ನ ಅನ್ನೋ ಇದಿಲ್ಲ. ಮತ್ತೆ ಮಲ್ಲಿಕಾರ್ಜುನ್ಗೆ ಇಲ್ಲಿಯ ಪಲ್ಸ್ ರೇಟ್ ಗೊತ್ತಿದೆ, ಮತದಾರರ ಪಲ್ಸ್ ರೇಟ್ ಗೊತ್ತಿದೆ ದಕ್ಷಿಣ ಕ್ಷೇತ್ರ. ಯಾಕಂದ್ರೆ ಅವ್ರ ತಂದೆಯ 4 ಚುನಾವಣೆಯನ್ನ ಮಲ್ಲಿಕಾರ್ಜುನ್ ಮಾಡಿರುವಂತದ್ದಲ್ಲಿ. ಹಾಗಾಗಿ ಆ ಭಾಗದ ಮತದಾರ ಪಲ್ಸ್ ರೇಟ್ ಕೊಟ್ಟಿದೆ, ಯಾವ ರೀತಿ ಯಾರನ್ನ ಟ್ಯಾಕಲ್ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ. ಹಾಗಾಗಿ ಈ ಸದ್ಯದ ಟ್ರೆಂಡ್ ಏನಿದೆ ಅಂದ್ರೆ ಇಬ್ರು ಕೂಡ 1+ ಅಂದ್ರೆ ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ತಕ್ಷಣಕ್ಕೆ ಯಾರೋ ಒಬ್ರು ಗೆದ್ದು ಬಿಟ್ರು ಅಂತಲ್ಲ. ಇಲ್ಲಿವರೆಗೂ ಹಿಂದಿನ 26, 27ನೇ ತಾರೀಕು ಇದ್ದಂತ ಟ್ರೆಂಡ್ ಏನಂದ್ರೆ ಬಿಜೆಪಿಯ ಒಂದು ಟ್ರೆಂಡ್ ಇತ್ತು. ಈಗ ಸಾದಿಕ್ ಪೈಲ್ವಾನ್ ಕಣದಲ್ಲಿ ಇರ್ತಾರೆ, ಎಲ್ಲೊಂದ್ ಕಡೆ ವೋಟ್ ಡಿವೈಡ್ ಆಗ್ಬಿಡುತ್ತೆ, ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ಅವರು ಇದ್ರು. ಆದ್ರೆ ಈಗ ಕೆಲವೊಂದ್ ಕಡೆ ಬಿಜೆಪಿ ಕೂಡ ಅನ್ನಿಸ್ತಿದೆ ಮುಸಲ್ಮಾನರು ಒನ್ ಸೈಡೆಡ್ ಆಗ್ಬಹುದು ಅನ್ನೋ ಭಾವನೆ ಬಂದಿದೆ. ಬಟ್ ಎಷ್ಟು ಮಟ್ಟಿಗೆ ಅಂತ ಗೊತ್ತಿಲ್ಲ. ಈಗಲೂ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಇಲ್ಲ ನಾನು
ಸಪೋರ್ಟ್ ಮಾಡ್ತೀವಿ, ಬಿಜೆಪಿ ಸಪೋರ್ಟ್ ಮಾಡ್ತೀವಿ, ಆ ರೀತಿಯಾಗಿ ಒಂದು ಹೇಳ್ತಾ ಇರುವಂತದ್ದು ಯೋಗೇಶ್ ಅವರೇ. ಖಂಡಿತವಾಗ್ಲು ಮತ್ತೊಂದ್ ಕಡೆ ಚರ್ಚೆ ನಡೀತಾ ಇರೋದು ಅಕ್ಷಯ್, ಸಾಕಷ್ಟು ಜನ ಬಿಜೆಪಿ ಚುನಾವಣೆಯನ್ನ ನೋಡಕ್ ಬಂದಿದ್ಯೋ, ಆಡಕ್ ಬಂದಿದ್ಯೋ, ಗೆಲ್ಲಕ್ ಬಂದಿದ್ಯೋ ಅಂತ. ಯಾಕೆಂದ್ರೆ ಅಲ್ಪಸಂಖ್ಯಾತರೇ ಹೆಚ್ಚಾಗಿದ್ದಾರೆ ಮೆಜಾರಿಟಿ ಅಂದಾಗ. ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಡಿ.ಕೆ. ಸುರೇಶನ್ನ ಸೋಲ್ಸೋಕೆ ಜೆಡಿಎಸ್ ಪಕ್ಷದಿಂದ, ಜೆಡಿಎಸ್ ಕುಟುಂಬದಿಂದ ಡಾಕ್ಟರ್ ಮಂಜುನಾಥನ್ನ ಬಿಜೆಪಿಯಿಂದ ಕಣಕ್ಕಿಳಿಸ್ತಾರೆ. ಬಿಜೆಪಿ ರಿಸಲ್ಟ್ ಮಾಡ್ಲೇಬೇಕು ಅಂದ್ರೆ NDA ಮೈತ್ರಿ ರಿಸಲ್ಟ್ ಮಾಡ್ಲೇಬೇಕು ಅಂತಿದ್ರೆ ಜೆಡಿಎಸ್ ಇಂದ ಅಭ್ಯರ್ಥಿಯನ್ನ ಹಾಕಬಹುದಿತ್ತು. ಒಂದಷ್ಟು ಅಲ್ಪಸಂಖ್ಯಾತ ಮತಗಳು ಆ ಕಡೆ ಡಿವೈಡ್ ಆಗ್ತಿತ್ತೇನೋ, ಜೆಡಿಎಸ್ ಅಂದಾಗ, ನಿಖಿಲ್ ಅಂದಾಗ, ಕುಮಾರಸ್ವಾಮಿ ಅಂದಾಗ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಏನಂತೀರಾ? ಖಂಡಿತವಾಗಿ ಯೋಗಿಜಿ, ಈಗ ಮೊನ್ನೆ ದಾಸ್ಕರಿಯಪ್ಪ ಅವರ ನಾಮಿನೇಷನ್ ದಿನ ನಾವೊಂದಿಷ್ಟು ಜೆಡಿಎಸ್ ನ ಸ್ಥಳೀಯ ಮುಖಂಡರನ್ನ ಮಾತಾಡಿಸಿದ್ವಿ ಇಲ್ಲಿ ದಾವಣಗೆರೆಯಲ್ಲಿ, ಆಫ್ ದ ರೆಕಾರ್ಡ್. ಆ ಸಂದರ್ಭದಲ್ಲಿ ಅವರು ಹೇಳಿದ ಪ್ರಕಾರ ಏನು ಅಂತ ಹೇಳಿದ್ರೆ, ನಾವು ದಾವಣಗೆರೆಯಲ್ಲಿ 2 ಸೀಟುಗಳನ್ನು ಕೇಳ್ತಾ ಇದೀವಿ ಅಂತ ಹೇಳಿ. ಒಂದು ಹರಿಹರ, ಅದ್ರ ಜೊತೆಗೆ ದಾವಣಗೆರೆ ದಕ್ಷಿಣ. ಅಂದ್ರೆ ಇಲ್ಲಿ ಮುಸಲ್ಮಾನ ನೀವು ಹೇಳದ ಹಾಗೆ ಮತದಾರರ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ. ಬಟ್ ಬಿಜೆಪಿ ಆತಂಕ, ಒಂದು ವೇಳೆ ಬಿಜೆಪಿ ಒಂದ್ ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ರಾಜ್ಯಸಭಾ ಚುನಾವಣೆಯಲ್ಲಿ ದೇವೇಗೌಡರಿಗೆ ಮತ್ತೊಮ್ಮೆ ಚಾನ್ಸ್ ಕೊಡ್ಲಿಕ್ಕೆ ಬಿಜೆಪಿ ರೆಡಿ ಇದೆ. ತನ್ನ ಸೀಟುಗಳನ್ನೇ ಕಳೆದುಕೊಂಡು ದೇವೇಗೌಡರಿಗೆ ಚಾನ್ಸ್ ಕೊಡಬಹುದು ಎನ್ನುವಂತ ಲೆಕ್ಕಾಚಾರ ಇರುವಂತಹ ಬಿಜೆಪಿಗೆ ಬಹುಶಃ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿ ಹೇಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಯಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಮುರಿದು ಕಾಂಗ್ರೆಸ್ನ ಪತಾಕೆಯನ್ನ ಲೋಕಸಭಾ ಚುನಾವಣೆಯಲ್ಲಿ ಹಾರಿಸಿದ್ರು, ಅದೇ ತರ ನಾವು ಕೌಂಟರ್ ಕೊಡ್ಬೇಕು ಅಂತ ಹೇಳಿ ಬಿಜೆಪಿಗೆ ಏನಾದ್ರೂ ಇದ್ದಿದ್ರೆ ನೀವು ಹೇಳಿದ ಪ್ರಕಾರವೇ ಬಿಜೆಪಿ ಓಪನ್ ಆಗಿ ಹೇಳ್ಬೋದಿತ್ತು, ಇಲ್ಲ ಜೆಡಿಎಸ್ ನವರು ನಿಮ್ಮ ಹೇಗಿದ್ರು ನಿಮಗೆ ಈ ಹಿಂದೆ ಒಳ್ಳೆ ಮತಗಳೇ ಬಂದಿದೆ, 25,000 ಮತಗಳು ಈ ಹಿಂದಿನ ಎಲೆಕ್ಷನ್ ಬಂದ ಕಾರಣಕ್ಕೋಸ್ಕರ ದಯವಿಟ್ಟು ನೀವು ಕ್ಯಾಂಡಿಡೇಟ್ ಅನ್ನ ಹಾಕಿ ಉಳಿದ ಸಮುದಾಯದ ಮತಗಳೇನಿದಾವೆ ಅದನ್ನ ಕ್ರೋಢೀಕರಣ ಮಾಡುವಂತ ಕೆಲಸವನ್ನ ಆಸ್ ಎ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನಾವು ಮಾಡ್ತೀವಿ ಅಂತ ಏನಾದ್ರೂ ಹೇಳಿದಿದ್ರೆ ಬಹುಶಃ ನೀವು ಹೇಳದ ಹಾಗೆ ಈ ಎಲೆಕ್ಷನ್ ನ ಲೆಕ್ಕಾಚಾರವೇ ಬೇರೆ ರೀತಿ ಬರ್ತಾ ಇತ್ತು, ಬೇರೆ ರೀತಿಗೇನೆ ಹೋಗ್ತಾ ಇತ್ತು, ಇದು ಬೇರೆಯದ್ದೇ ಡಿಬೇಟ್ಗೆ ತಂದು ಕೊಡ್ತಾ ಇತ್ತು. ಬಟ್ ಬಿಜೆಪಿಗೆ ಅಲ್ಲೂ ಕೂಡ ಒಂಥರ ಭಯ ಇದೆ. ಇನ್ ಕೇಸ್ ಆತರ ಏನಾದ್ರೂ ಚಾನ್ಸ್ ಕೊಟ್ರೆ ತನ್ನ ಭದ್ರಕೋಟೆ ಇರತಕ್ಕಂತಹ ಜಿಲ್ಲೆಯಲ್ಲಿ ಜೆಡಿಎಸ್ ಗೆ ಭವಿಷ್ಯದಲ್ಲಿ 2028 ಚುನಾವಣೆಯಲ್ಲಿ ಸೀಟುಗಳನ್ನ ಬಿಟ್ಕೊಡ್ಬೇಕಾದಂತ ಅನಿವಾರ್ಯತೆ ಉಂಟಾಗಬಹುದು ಅಂತ ಹೇಳಿ. ಅಂದ್ರೆ ರಿಸಲ್ಟ್ ಮಾಡೋ ವಿಚಾರದಲ್ಲಿ NDA ಮೈತ್ರಿ ಪಕ್ಷಕ್ಕೆ ಒಂದಷ್ಟು ಗೊಂದಲಗಳಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಜಯ್ ಕುಮಾರ್ ಮೊದಲ ಬಾರಿಗೆ ಸ್ಪರ್ಧಿಸಿದಂತ ವ್ಯಕ್ತಿ 2023 ಚುನಾವಣೆಯಲ್ಲಿ ಹೊಸ ಮುಖ ಬಿಜೆಪಿಗೆ. ಕೇವಲ 2 ವರ್ಷದ ನಂತರದಲ್ಲಿ ಬಂದಂತ ಬೈ ಎಲೆಕ್ಷನ್ಗೆ ಅಜಯ್ ಕುಮಾರ್ ಬೇಡ ಆಗೋಗ್ತಾರೆ, ಹೊಸ ಅಭ್ಯರ್ಥಿ ಬರ್ತಾರೆ. ಓಕೆ, ಅಭ್ಯರ್ಥಿ ವಿಚಾರಕ್ಕೆ ಅಂತ ಬಂದಾಗ ಯಶವಂತ್ ಒಂದು ಮಾತನ್ನ ನಾನು ನಿಮಗೆ ಕೇಳಬೇಕು. ಶ್ರೀನಿವಾಸ್ ದಾಸ್ಕರಿಯಪ್ಪ ಕೂಡ ಬಿಜೆಪಿ ಅಂದ್ರೆ ಒಂದು ಭಾವನೆಗಳನ್ನ ಇಟ್ಕೊಂಡು ನುಗ್ತಾ ಇದ್ದಾರೆ. ಮೊನ್ನೆ ಅಲ್ಪಸಂಖ್ಯಾತರ ಮನೆಗೆ ಕೂಡ ಹೋಗಿದ್ರು. ಅವರ ಶ್ರೀಮತಿಯವರು ಕೂಡ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಚಾರದಲ್ಲಿ ಹಿಂದೆ ಬೆಳೆದಿಲ್ಲ, ಕಾಲಿಗೆ ಚಕ್ರ ಕಟ್ಕೊಂಡೆ ಸುತ್ತುತ್ತಾ ಇದ್ದಾರೆ. ಆದ್ರೆ ಕಂಪೇರ್ ಟು ಕಾಂಗ್ರೆಸ್ ಇಲ್ಲಿವರೆಗೂ ಕೂಡ ಶರವೇಗದಲ್ಲಿ ನುಗ್ತಿದೆ ಅಂತ ಅನ್ಸುತ್ತಾ? ಇಲ್ಲ, ಶರವೇಗ ಅನ್ನೋದಕ್ಕೆ ಇನ್ನ ಸ್ಪೀಡ್ ಬರ್ಬೇಕಿದೆ. ನಾಳೆ ವಿಜೇಂದ್ರ ಬರ್ತಾ ಇದ್ದಾರೆ, ನೆಕ್ಸ್ಟ್ ಯಡಿಯೂರಪ್ಪ ಬರ್ತಾರೆ, ಬೇರೆ ಬೇರೆ ಲೀಡರ್ಗಳು ಬರ್ತಾ ಇದ್ದಾರೆ. ಲೀಡರ್ ಬಂದಾಗ ಹೋಗ್ತಾರೆ. ಮತ್ತೆ ಇವರು ಶರವೇಗ ಅಂತ ಹಬ್ಬರ ಮಾಡೋದಕ್ಕಿಂತ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಅವ್ರ ಪತ್ನಿ ಒಂದ್ ಕಡೆ, ಅಭ್ಯರ್ಥಿ ಒಂದ್ ಕಡೆ, ಮತ್ತೆ ಉಳಿದ ಆಕಾಂಕ್ಷಿಗಳೇನಿದ್ರು ಆಕಾಂಕ್ಷಿಗಳು ಒಂದ್ ಕಡೆ ಹೋಗಿ ಟೀಮ್ ಮಾಡ್ಕೊಂಡು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಬಿಜೆಪಿ. ಇದು ಕೂಡ ಹಬ್ಬರ ಮಾಡ್ತಾ ಇಲ್ಲ ಅವರು. ಇದು ಯಾವ ಓಟ್ ಅವರಿಗೆ ಕನ್ಫರ್ಮ್ ಓಟ್ಸ್ ಇದಾವೆ ಆ ಓಟ್ ನ ಫಸ್ಟ್ ಅವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ನೀವು ಆಶ್ಚರ್ಯ ಅನ್ಸ್ಬೋದು ಯೋಗಿಸಿ, ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ವಿಸ್ತಾರಕರು ಬಂದು ಎಲ್ಲ ಮನೆಗಳಿಗೂ ಒಂದ್ ರೌಂಡ್ ಮುಗಿಸಿದ್ದಾರೆ ಬಿಜೆಪಿಯಲ್ಲಿ. ಇನ್ನ ಕಾಂಗ್ರೆಸ್ ಆಗ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರದು ಏನೋ ಗೊಂದಲದಲ್ಲಿ ಇತ್ತಾಗ. ಅದಕ್ಕಿಂತ ಮುಂಚೆ 150 ಜನ ವಿಸ್ತಾರಕರು ಬಂದು ಬಿಜೆಪಿಯ ವೋಟರ್ಸ್ ಏನಿದ್ದಾರೆ ಆ ವೋಟರ್ಸ್ ಮನೆಗಳಿಗೆ ಹೋಗಿ ಒಂದಂತದ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ಅವ್ರದೇ ಆದ ಒಂದು ಇದನ್ನ ಮಾಡಿರುವಂತದ್ದು. ಅಂತ ಮಟ್ಟದಲ್ಲಿ ಎಲ್ಲೊಂದ್ ಕಡೆ ಸ್ಮೂತ್ ಆಗಿ ಹೋಗ್ತಾ ಇದ್ರು ಕೂಡ ಬಿಜೆಪಿ ಅಭ್ಯರ್ಥಿ ಪ್ಲಸ್ ಪಾಯಿಂಟ್ ಆಗೋ ಮಟ್ಟಕ್ಕೆ ಅವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂತದ್ದು ಯೋಗೇಶಿ. ಜೊತೆಗೆ ಬಿಜೆಪಿ ಈಗೇನು ಹೋಗ್ತಾ ಇದೆಯಲ್ಲ, ವೇ ಹೋಗ್ತಿರೋದು ಎಲ್ಲೊಂದ್ ಕಡೆ ಅವರಿಗೆ ನಿಧಾನ ಅನ್ಸಿದ್ರು ಕೂಡ ಈಗ ಆಮೆ ಎಷ್ಟು ನಿಧಾನಕ್ಕೆ ಹೋಗುತ್ತೆ ಕೊನೆಗೆ ಅದೇ ಗೆಲ್ಲುತ್ತೆ. ಮೊಲೆ ಮತ್ತು ಆಮೆ ಸ್ಟೋರಿಯಲ್ಲಿ ಅದೇ ರೀತಿಯಾಗಿ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದಿನ 4 ಚುನಾವಣೆ ನೋಡ್ತಾ ಬಂದ್ರೆ ತುಂಬಾ ದೊಡ್ಡ ಅಂತರದಲ್ಲೇನು ಯಾರು ಬಿಜೆಪಿ ಅಭ್ಯರ್ಥಿಗಳು ಸೋತಿಲ್ಲ. ಕಳೆದ ಅಜಯ್ ಕುಮಾರ್ ಕೆಲ 23-27 ಸಾವಿರ ಓಟ್ ಅಷ್ಟೇನೆ, ಅದರಿಂದ 15,000 ಓಟು. ತುಂಬಾ ದೊಡ್ಡ ಅಂತರ, 1 ಲಕ್ಷದ ಅಂತರ, 80,000 ಅಂತರದಲ್ಲಿ ಏನಾರ ಕಾಂಗ್ರೆಸ್ ಗೆದ್ದಿದ್ರೆ ಬಹುಶಃ ಕಷ್ಟ ಆಗ್ತಾ ಇತ್ತು. ಬಿಜೆಪಿ ಯಾವಾಗ್ಲೂ ಕೂಡ ಸೋತಿರುವಂತದ್ದು ಕೇವಲ ಲಿಮಿಟೆಡ್ 20,000-25,000 ಓಟ್ಗಳಲ್ಲಿ ಸೋತಿರೋದ್ರಿಂದ ಶಾಮನೂರ್ ಶಿವಶಂಕರಪ್ಪನವ್ರ ವಿರುದ್ಧ ಅಷ್ಟು ಓಟಲ್ಲಿ ಸೋತಾಗ ಇವಾಗ ಪ್ಲಸ್ ಇದೆ ಅವರಿಗೆ. ಆದ್ರೆ ಅದನ್ನ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಇವರ ಒಳ ಹೊಡ್ತಾ ಏನಿದೆಯಲ್ಲ ಒಳ ಹೊಡ್ತವನ್ನ ಯಾವ ರೀತಿ ತಪ್ಪಿಸ್ಕೊಳ್ತಾರೆ ಅನ್ನೋ ಮೇಲೆ ಬಿಜೆಪಿ ಅಭ್ಯರ್ಥಿ ಭವಿಷ್ಯ ನಿರ್ಧಾರ ಆಗುತ್ತೆ. ಎಸ್ ಪ್ರಶಾಂತ್, ನಾನು ನಿಮ್ನ ಮಾತಾಡ್ತೀನಿ, ಸಾಕಷ್ಟು ಜನ ಮತದಾರರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ಖಂಡಿತ ಕ್ಯಾಮ್ರಾಮನ್ ಈ ಕಡೆ ಬಂದ್ರೆ ಒಳ್ಳೇದು. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸೋಗಿ ಶಾಂತಕುಮಾರ್ ಅಂತ, ದಾವಣಗೆರೆ ಉಪಮೇಯರ್.
ದಾವಣಗೆರೆ ಉಪಮೇಯರ್ ಏ, wonderful. ಕಾರ್ಪೊರೇಷನ್ ಉಪಮೇಯರ್ Wonderful, wonderful. ಇಲ್ಲಿ ರಾಜಕೀಯದ ಈ ಕಾಗುಣಿತ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಈ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಬಗ್ಗೆ ಏನಂತೀರಾ? ಸರ್, ಇವತ್ತು ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರ ಅಕಾಲಿಕ ಮರಣದಿಂದ, ವಯೋಸಹಜ ಅಕಾಲಿಕ ಮರಣದಿಂದ ಇದು ಒಂದು ಉಪಚುನಾವಣೆ ನಮ್ಮ ಎದುರಿಗೆ ಬಂದಿರೋದು. ಇವತ್ತು ಶಾಮನೂರ್ ಶಿವಶಂಕರಪ್ಪನವರು ದಾವಣಗೆರೆ ಜಿಲ್ಲೆ ಒಳಗೆ ತಮ್ಮದೇ ಆದಂತ ಒಂದು ಭದ್ರಕೋಟೆ ಬುನಾದಿಯನ್ನ ಫೌಂಡೇಶನ್ ಹಾಕ್ಯಾರ. ಇವತ್ತು ಸಮರ್ಥವ್ರ ಬಗ್ಗೆ ಹೇಳ್ತಾರೆ, ವಯಸ್ಸು ಚಿಕ್ಕದಿದೆ ಅಂತ ನಾನು ಹೇಳ್ತಾರೆ. ವಯಸ್ಸಿಗಿಂತನೂ ಆ ಹುಡುಗನಲ್ಲಿ ಬರೀ ಹೆಸರಿನಲ್ಲಿ ಸಮರ್ಥ ಅಂತಂದಿಲ್ಲ, ಸಾಮರ್ಥ್ಯ ಇರೋದಕ್ಕೆ ಇವತ್ತು ಹೈಕಮಾಂಡ್ ಡಿಸೈಡ್ ಮಾಡಿ ಅವ್ರಿಗೆ ಬಿ ಫಾರಂ ಕೊಟ್ಟಿರೋದು. ಯಾಕೆ ಅಂದ್ರೆ ಒಂದು ಬಿ ಫಾರಂ ಕೊಡ್ಬೇಕಂದ್ರೆ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ನೋಡ್ತಾರೆ. ಇದು ಒಂದು ರಾಜಕೀಯ ಮನೆತನನ, ಆ ಎಲೆಕ್ಷನ್ ಎದುರಿಸೋಂತ ಒಂದು ಕೆಪಾಸಿಟಿ ಇದೆಯಾ ಅವರಿಗೆ, ಅವರ ಅಜ್ಜನ ಒಂದು ಆ ರಕ್ತಗತವಾಗಿ ರಾಜಕೀಯ ಮನೆತನದಲ್ಲಿ ಬಂದಿರತಕ್ಕಂಥ ಒಂದು ಮನೆತನ. ಮತ್ತೆ ಅವ್ರ ತಾಯಿ ಕೂಡ MP ಅದಾರೆ, ಪ್ರಭಾ ಮಲ್ಲಿಕಾರ್ಜುನ. ಅವ್ರ ತಂದೆಯರು ಕೂಡ ಉಸ್ತುವಾರಿ ಸಚಿವರು ಅದಾರೆ. ಹಂಗಾಗಿ ಆ ಇಂಪ್ಯಾಕ್ಟ್ ಏನಿದೆಯಲ್ಲ ಸಮರ್ಥನ ಮೇಲೆ ಅನೇಕ ಒಂದು ಯುವ ಪಡೆ ಇವತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಆ ಹುಡುಗನು ಕೂಡ ಒಂದು ಬದ್ಧತೆಯಿಂದ ಸಾಮಾನ್ಯ ಜನರ ಜೊತೆ ಬೆರೆತು ದಾವಣಗೆರೆ ಬಗ್ಗೆ ಒಂದು ಒಳ್ಳೆ ಕನಸು ಇಟ್ಕೊಂಡು ದಾವಣಗೆರೆನ ಅಭಿವೃದ್ಧಿ ಮಾಡಬೇಕು ಅಂತಂದು ಬಹಳ ಉತ್ಸಾಹಕತೆಯಿಂದ ಇವತ್ತು ಬಿರುಸಿನಿಂದ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಲ್ಲಿ, ಗ್ರಾಮಾಂತರ ಭಾಗದಲ್ಲಿ ಬಹಳ ಬಿರುಸಿಂದ ಆತ ಪ್ರಚಾರ ಮಾಡ್ತಾ ಇದ್ದಾರೆ. ಸರ್, ಮಾತಾಡ್ತೀನಿ, ಖುಷಿ ಆಯ್ತು. ನಿಮ್ನ ತುಂಬಾ ಮಾತಾಡ್ಸ್ಬೇಕು. ಸರ್, ನಿಮ್ಮ ಹೆಸರು? ಮಂಜುನಾಥ್, ಡೈಮಂಡ್ ಮಂಜುನಾಥ್ ಅಂತ. ಏನ್ ಮಾಡ್ತೀರಿ ನೀವು? ನಂದು ಬಿಸ್ನೆಸ್ ಇದೆ. ಓಕೆ, ಹೇಗಿದೆ ಸರ್ ಈ ಬಾರಿ ದಾವಣಗೆರೆ ಸೌತ್ ಬೈ ಎಲೆಕ್ಷನ್? ಸರ್, ತುಂಬಾ ಅಭಿಮಾನದಿಂದ ಮತ್ತೆ ತುಂಬಾ ಖುಷಿಯಿಂದ ಹೇಳ್ತಿದ್ದೀನಿ. ಈ ಸಾರಿ ದಕ್ಷಿಣದಲ್ಲಿ BJP ಅರಳುತ್ತೆ ಅನ್ನೋದು ಸಂಪೂರ್ಣ ಭರವಸೆ ಇದೆ. ಯಾಕೆ ಅಂತಂದ್ರೆ ಇದುವರೆಗೂ ಒಂದೇ ಮನೆತನಕ್ಕೆ ಕೊಟ್ಟು ಸಾಕಷ್ಟು ಮುಸ್ಲಿಂ ಬಾಂಧವರಿದ್ರು ಕೂಡ ಸಾಕಷ್ಟು ಸಾರಿ ನಮಗೆ ಅವ್ರಿಗೆ ನಾವಾಗಿ ನಿಂತಿದ್ವಿ. ಈ ಸರಿ ಅವರಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಸಾರಿ ನಮಗೆ ದಕ್ಷಿಣದಲ್ಲಿ ಕಮಲ ಅರಳೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಸರಿ ಮುಸ್ಲಿಂ ಬಾಂಧವರು ಕೂಡ ಸ್ವಲ್ಪ ಜಾಗೃತರಾಗಿದ್ದಾರೆ. ಮತ್ತು ಅವ್ರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಅವರು ಕೂಡ ನಮ್ಮ ಬಾಂಧವರೇ, ನಮ್ಮ ಒಂದೇ ಭಾರತದಲ್ಲಿ ಬದುಕ್ತಾ ಇರತಕ್ಕಂಥ ನಾವು, ಒಂದೇ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡದೇ ಇರೋದು ಕೂಡ ಅದನ್ನು ಕೂಡ ನಾನು ಇದರಲ್ಲಿ ಖಂಡಿಸ್ತಾ ಇದ್ದೇನೆ. ಅಕ್ಷಯ್, ಓಕೆ, ಇಲ್ಲೊಂದಷ್ಟು ಜನ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಇಮ್ತಿಯಾಜ್ ಅಂತ. ಓಕೆ ಸರ್, ಓಕೆ ಸರ್, ನೀವ್ ಹೇಳಿ ಸರ್, ನಿಮ್ಮ ಅನುಭವದಲ್ಲಿ ಈ ಬಾರಿ ಚುನಾವಣೆ ಹೇಗಿದೆ? ಚುನಾವಣೆ ಇದೆ, ಚಲೋ ಇದೆ. ಈಗೇನಂದ್ರೆ ನಮ್ಮ ಸ್ನೇಹಿತರೊಬ್ಬರು ಅಂದ್ರು, ಈ ತರ BJP ಅವರು ಈ ತರ ಹೇಳಿದ್ದಾರೆ ಅಂತ. ಅದು ಸಂತೋಷನೇ. ನಾವು ಅಂಡರ್ ಸರ್ಕಲ್ ಇದೆಯಲ್ಲ, ಅಲ್ಲಾರ ನಾವು ಯಶವಂತರಾವ್ ಜಾಧವ್ ಅವರ ಆಫೀಸ್ ನಾವು ಅಲ್ಲೇ ಸಣ್ಣ ಇದರಿಂದಾನು ನಾವು ಆಡ್ದಾರು. ಯಶವಂತರಾವ್, ವೀರಣ್ಣ ಅವರೆಲ್ಲ ನಾವು ಸ್ನೇಹಿತರು. ಆದ್ರೆ ಈ ತರ ಇವ್ರು ಹೇಳ್ದಂಗೆ ಈ ತರ ಆಗಿದೆ. ಈಗ ನಮ್ಮ ಮುಸ್ಲಿಮ್ಸ್ ಇದ್ರ ಬಗ್ಗೆ 40 ವರ್ಷದಿಂದನೂ ನಮ್ಮ ಕಾಂಗ್ರೆಸ್ ವತಿಯಿಂದನೂ ಹೋರಾಡಿದ್ವಿ. ಆದ್ರೂ ಈ ಸರಿ ಒಂದು ಚಾನ್ಸ್ ಕೊಟ್ಟಿದ್ರು ಪಾಡಿತ್ತು ಅನ್ನೋ ಒಂದು ಉದ್ದೇಶ ಒಂದು. ಈಗೇನಾಗಿದೆ ಅಂದ್ರೆ, ಈಗ ಯಾರ ಮನೆಯಲ್ಲಿ ಈ ತರ ನಮ್ಮ ಅಪ್ಪಾಜಿಯವರು ತೀರ್ಕೊಂಡು ಇದು ಆದ್ಮೇಲೆ ಅವರು ಮನೆ ಅದರಲ್ಲಿ ಕೊಡ್ಬೇಕು. ಈಗ ಇದರಲ್ಲಿ ಬಾಗಲಕೋಟೆಯಲ್ಲಿ ಆಯ್ತು, ಮೇಟಿ ಅವರು ಇದರಿಂದ ದಾವಣಗೆರೆಯಲ್ಲಿ ಈ ತರ ಕೊಡ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಎಲ್ಲರೂ ನಮ್ಮ ದಾವಣಗೆರೆ ಮುಸ್ಲಿಮ್ಸ್ನವ್ರು ಕೇಳಿದ್ದು ಇದು ಆಯ್ತು. ಆಮೇಲೆ ಎಲ್ಲರೂ ಒಮ್ಮತದಿಂದ ಅವ್ರು ಇರ್ಲಿ ಅಂತೇಳಿ ನಿನ್ನೆ ಒಂದು ತೀರ್ಮಾನ ಆಯ್ತು. ನಮ್ಮ ಸಾದಿಕ್ ಅವ್ರು ನಮ್ಮ ಸ್ನೇಹಿತರು, ಅವರು ಸಾದಿಕ್ ಪೈಲವನ್ ನಾವು ಅವ್ರ ಜೊತೆಗೆ ಇದ್ದಿದ್ದು. ಈ ನಮ್ಮ ವೀರಣ್ಣವರು, ಯಶವಂತರಾವ್ ಅವರೆಲ್ಲ ನಾವು ಜೊತೆಗಿದ್ದು. ಆದ್ರೆ ಈ ತರ ಆದ್ರಿಂದ ಮನಸ್ಸು ಸ್ವಲ್ಪ ಆಯ್ತು, ಸ್ವಲ್ಪ ಇದು ನಡೀತು. ಟಿಕೆಟ್ ವಿಚಾರದಲ್ಲಿ ಒಂದಷ್ಟು ಮನಸ್ಸಲ್ಲಿ ಬೇಸರ ಇರೋದು ನಿಜ, ಆದ್ರೂ ಕಾಂಗ್ರೆಸ್ ಅದು ನಮ್ಮ ಇದರಲ್ಲಿ, ನಮ್ಮ ದಕ್ಷಿಣ ಇದರಲ್ಲಿ ನಾನು ಇಷ್ಟ ಹೇಳ್ಬಲ್ಲೆ, 100% ನಮ್ಮ ಮಲ್ಲಣ್ಣವ್ರ ಮಗ ಬರ್ತಾನೆ ಅನ್ನೋ ನನ್ನ 100% ಸತ್ಯ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯೋಗಿಜಿ, ಒಂದೇ ಒಂದು ಕ್ವಶನ್ ಇವರಿಗೆ. ದಯವಿಟ್ಟು ಸೊ ಅಲ್ಲಿಗೆ ಈಗ ಭಿನ್ನಮತ, ಬಂಡಾಯ, ಆಕ್ರೋಶ, ಕಿಚ್ಚು ಇವೆಲ್ಲವೂ ಕೂಡ ಈಗ ಈ ಬಿಸಿಲ ಬೇಗೆಯ ನಡುವೆಯೂ ಕೂಡ ಆರೋಗ್ಬಿಟ್ಟಿದಾಗಾದ್ರೆ ಈಗ 5 ಬಳ್ಳು ಒಂದೇ ಸ್ಥಳದಲ್ಲಿ ಇರಂಗಿಲ್ಲ. ಒಬ್ರಲ್ಲಿ ಇರ್ತಾರೆ, ಒಬ್ರಿಲ್ಲ, ಹಂಗಲ್ಲ, ಅದು ಬೇರೆ.
ಸ್ವಲ್ಪ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಒಂದು ನಡವಳಿಕೆ ಏನಿದೆ ಅಲ್ಲ, ನಾವು ಕಾಂಗ್ರೆಸ್ ಅಲ್ಪ ಸ್ವಲ್ಪ ಸ್ವಲ್ಪ ಇದ್ದೇ ಇರ್ತದೆ. ಅಲ್ಪ ಸ್ವಲ್ಪ. ಎಲ್ಲಾ ಇದ್ರಲ್ಲಿ ಇದೇ ಇರುತ್ತೆ, ಎಲ್ಲಾ ಜನಾಂಗದಲ್ಲಿ ಸ್ವಲ್ಪ ಅನ್ನೋದು ಒಂದು ಇದ್ದೇ ಇರುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ, ಈಗ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲೂ ಕೂಡ ನಿಮ್ಮ ಸಮುದಾಯದವರು ನಾಮಿನೇಷನ್ ಹಾಕಿದ್ರು ಹಾಕಿದವರಲ್ಲಿ ಬಹುತೇಕ ಈಗ ನಿಮ್ಮ ಪಕ್ಷದ ಅಭ್ಯರ್ಥಿ ಮತ್ತೆ ಬಿಜೆಪಿ ಅಭ್ಯರ್ಥಿ ಬಿಟ್ಟು ಉಳಿದವರೆಲ್ಲ ಠೇವಣಿಯನ್ನು ಕಳ್ಕೊಂಡಿದ್ರು. ಎಸ್ ಅಕ್ಷಯ್ ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸಿ ಮುಗಿಸೋನ್ ಸಮಯ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪ್ರವೀಣ್ ರಾವ್ ಅಂತ ಸರ್. ಏನ್ ಮಾಡ್ತೀರಾ? ನಾನು ದಾವಣಗೆರೆ ದಕ್ಷಿಣ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸರ್. ನಾನು ಯಾವ ಸಾಮಾಜಿಕ ಜಾಲ? ಕಾಂಗ್ರೆಸ್ ಇಂದ ಅಧ್ಯಕ್ಷ ಸರ್. ಓಕೆ, ಹೇಗಿದೆ ಸರ್ ನಿಮ್ ಪ್ರಕಾರ? ಬಹಳ ಚೆನ್ನಾಗಿದೆ ಸರ್. ನಿನ್ನೆ ಟ್ರೆಂಡ್ ಎಲ್ಲ ಒಂದ್ ಸೈಡ್ ಆಗಿದೆ ಸರ್. ಯಾವ ಕಾರಣಕ್ಕೆ ಸಾದಿಕ್ ಪೈಲ್ವಾನ್? ಹೌದೌದು, 100% ನಮ್ ಶಕ್ತಿ ಸರ್ ಅವರು. ನಮ್ ಕ್ಲಿಯರ್ 100% ಸರ್. ಅಜ್ಜರ್ದ ಏನಿದೆ ಅಲ್ಲ, ಅಂತರ ಜಾಸ್ತಿ ಆಗತ್ತೆ ಮೊಮ್ಮಗಂತ. ಇದು ನೀವು ನೋಡ್ತೀರಾ. ಎಷ್ಟು ಲೀಡ್ ಗೆಲ್ಸ್ತೀರಾ ಸರ್? ಸರ್ ಒಂದು 50,000 ಮತಗಳ ಅಂತರದಿಂದ ನಾವು ಜಯಶಾಲಿ ಆಗ್ತೇವೆ ಸರ್. ಫಿಕ್ಸ್ 100ಗೆ 1000% ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಬಸವರಾಜ್ ಅಂತೀರಾ? ಆನೆಕೊಂಡ. ಓಕೆ, ಆನೆಕೊಂಡ ಚೆನ್ನಾಗಿದೆ ಸರ್. ಬೆಳಗ್ಗೆ ಚೆನ್ನಾಗಿದೆ. ಸಮರ್ಥವರೆ ಚೆನ್ನಾಗಿದೆ. ಬೆಳಗ್ಗೆ ಬಂದು ಆನೆಕೊಂಡದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕ್ಯಾಂಪನೇಷನ್ ಚಾಲ ಮಾಡಿದ್ದು. ಒಳ್ಳೆ ಹೋಪ್ ಇದೆ, ಬಂದೇ ಬರ್ತಾರೆ, ಗೆದ್ದೇ ಗೆಲ್ತಾರೆ. ಎಸ್ ಎಲ್ಲರಿಗೂ ಕೂಡ ಧನ್ಯವಾದ. ನಾವ್ ಈಗ ತಾನೇ ನೋಡ್ತಾ ಇದೀವಿ, ಹೌದು ಒಪಿನಿಯನ್ ಇದೆ, ಇಲ್ಲ ಅಂತಲ್ಲ. ಆದ್ರೆ ಜನರೇ ಮಾತಾಡೋ ರೀತಿಯಲ್ಲಿ ನೋಡಿದಾಗ ಗೊತ್ತಿಲ್ಲ, ಇಲ್ಲಿ ಕಾಂಗ್ರೆಸ್ ಫಾಲೋವರ್ಸ್ ಜಾಸ್ತಿ ಇದ್ದಾರೋ, ಬಿಜೆಪಿ ಫಾಲೋವರ್ಸ್ ಜಾಸ್ತಿ ಇದ್ದಾರೋ. ನಾವು ಯಾರಿಗೂ ಇನ್ವೈಟ್ ಮಾಡಿರ್ಲಿಲ್ಲ. ನಮಗೆ ಸಿಕ್ಕಂತ ಮತದಾರರು ಒಂದಷ್ಟು ಟ್ರೆಂಡ್, ಟಿಕೆಟ್ ಅಂತೂ ಆಗೋಗಿದೆ. ಟಿಕೆಟ್ ಮುಂಚೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇತ್ತು ಕಾಂಗ್ರೆಸ್ ಬರ್ಬೋದು ಅನ್ನೋ ರೀತಿಯಲ್ಲಿ ಒಂದಷ್ಟನ್ನ ಹೆಚ್ಚಾಗಿ ಮಾತಾಡಿದ್ದಾರೆ. ಕೊನೆದಾಗಿ ನಾನು ಪ್ರಶಾಂತ್ ಅವ್ರನ್ನ ಕೇಳ್ತೀನಿ, ಇವತ್ತು ಸಾಕಷ್ಟು ಕಡೆ ನೀವು ಕೂಡ ಹೋಗಿದ್ರಿ, ಏನ್ ಅನಿಸ್ತಾ ಇದೆ ಕೊನೆದಾಗಿ? ಇಲ್ಲ, ಅದೇ ಅಂದ್ರೆ ಮೊನ್ನೆ ಇದ್ದ ಟ್ರೆಂಡ್ ನಿನ್ನೆ ಇರಲಿಲ್ಲ, ನಿನ್ನೆ ಇದ್ದ ಟ್ರೆಂಡ್ ಇವತ್ತಿರಲ್ಲ. ಯಾಕಂತ ಹೇಳಿದ್ರೆ ನೀವು ನೋಡಿದ್ರೆ ಅದು ಮೊನ್ನೆ ಸಾದಿಕ್ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಐತೆ ತಗೊಳ್ತಾರೆ ಅಂತ ಹೇಳಿದ್ರು, ಆದ್ರೆ ತಗೊಳ್ಳಿಲ್ಲ. ಹಾಗಾದ್ರೆ ಕಣದಲ್ಲೇ ಉಳಿತಾರ ಅನ್ನುವಂತ ಒಂದಷ್ಟು ಇವರು ಹೋರಾಟ ಮಾಡ್ತಾರೆ ಏನೋ ಒಂದಷ್ಟು ಎಲ್ಲಿವರೆಗೂ ಗೊತ್ತಿಲ್ಲ. ಒಂದಷ್ಟು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿಗೆ ಅಡ್ಡಿ ಆಗ್ಬೋದು ಅನ್ನೋಂತ ಆತಂಕ ಮೊನ್ನೆ ಇತ್ತು. ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ಕೊನೆ ದಿನವಾದ್ರೂ ಅವ್ರು ತಗೊಂಡೇ ನಾಮಪತ್ರವನ್ನ ವಾಪಸ್ ತಗೊಂಡಿರ್ಲಿಲ್ಲ. ಬಟ್ ನಿನ್ನೆ ಆ ಸಿನಾರಿಯೋ ಚೇಂಜ್ ಆಯ್ತು. ಯಾಕಂತ ಹೇಳಿದ್ರೆ ನಿನ್ನೆ ಅವ್ರು ನಾಮಪತ್ರ ತಗೊಳ್ಳಿಲ್ಲ ಅಂದ್ರು, ಸ್ವತಃ ಸಿದ್ದರಾಮಯ್ಯ ಕರೆದ್ರು, ಇಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ಸರಿ ಮಾಡಿದ್ರು. ಅಂದ್ರೆ ಅವ್ರು ಮತ್ತೆ ಇಲ್ಲ ಕಾಂಗ್ರೆಸ್ಗೆ ವರ್ಕ್ ಮಾಡ್ತೀನಿ ಅಂದ್ರೆ ನಿನ್ನೆ ಇದ್ದ ಸಿನಾರಿಯೋ ಇವತ್ತಿಲ್ಲ. ಸೊ ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಇವತ್ತಿನ ಟ್ರೆಂಡ್ 100ಗೆ ಏನಂತೀರಾ? ಎಸ್, ಎಲ್ಲೋ ಒಂದ್ ಕಡೆ ನಿನ್ನೆಯಿಂದ ಇವತ್ತಿನ ತನಕ ನೋಡಿದಾಗ ಒಂದು 55-45 ಅನ್ಬೋದು. 55 ಕಾಂಗ್ರೆಸ್ ಇದೆ ಅಂತ ಅನಿಸುತ್ತೆ. ನೀವೇನಂತೀರಾ? ಈಗ ನೆಕ್ ಟು ನೆಕ್ ಇದೆ, 50-50. ಯಾರಿಗೂ ಜಾಸ್ತಿ ಯಾರು ಕಡಿಮೆ ಏನಿಲ್ಲ, ಆ ಮಟ್ಟಿಗಿದೆ. ಒಳಗಡೆ ಓಡ್ತಾ ಬಹಳ ಇದೆ. ಕಾಂಗ್ರೆಸ್ ಅವ್ರಿಗೆ ಓಡಾಡ್ತಾ ಬಹಳ ಇದೆ, ಬಿಜೆಪಿ ಓಡಾಡ್ತಾ ಬಹಳ ಇದೆ. ಸುಮ್ಮನೆ ಈಗ ಸಾದಿಕ್ ಪೈಲ್ವಾನ್ ಬಂದ ತಕ್ಷಣ ಕಾಂಗ್ರೆಸ್ ಪ್ಲಸ್ ಆಗ್ಬಿಡ್ತು ಅನ್ನೋದಲ್ಲ, ಅದು ಇಬ್ರು ಒಳ ಓಡ್ತಾ ಇದೆ. ಆ ಒಳ ಓಡ್ತಾ ಇರೋದ್ರಿಂದ ಇಬ್ರು 50-50 ರೈಟ್ ನಾವು ಇರೋದಂತ ಒಂದು ಸಿಚುವೇಶನ್. ಅಕ್ಷಯ್ ಏನಂತೀರಾ? ನನ್ನ ಪ್ರಕಾರ ಇದು ಒನ್ ಸೈಡ್ ಎಲೆಕ್ಷನ್ ಆಗಬಹುದು ಎನ್ನುವಂತ ಏನು ಲೆಕ್ಕಾಚಾರ ಇತ್ತು. ಅದಕ್ಕೆ ಬಹುಶಃ ಈ ಇತ್ತೀಚಿನ ಈ 2 ದಿನಗಳ ಇವತ್ತು ಮತ್ತು ನಿನ್ನೆಯ ಡೆವಲಪ್ಮೆಂಟ್ಸ್ ಏನಿದೆ ಅದು ಇನ್ನಷ್ಟು ಇಂಬು ಕೊಟ್ಟಿದೆ. ಯಾಕೋ ಬಹುಶಃ ಬಿಜೆಪಿಯ ಕೆಲವು ಕಾರ್ಯಕರ್ತರ ಜೊತೆ ನಾವು ಮಾತಾಡಿದ ಪ್ರಕಾರ ಲಿಟ್ಲ್ ಬಿಟ್ಟು ಯಾಕೋ ಅವರು ಒಂದ್ ಸ್ವಲ್ಪ ಇಲ್ಲ, ಇದು ಯಾಕೋ ಕೈ ತಪ್ಪಿ ಹೋಗ್ತಾ ಇದೆ, ಜಾಡ್ತಾ ಇದೆ ಅನ್ನುವಂತ ಅಭಿಪ್ರಾಯವನ್ನ ಅವರೇ ವ್ಯಕ್ತಪಡಿಸುವ ಲೆವೆಲ್ಗೆ ಈ ಕಳೆದ 2 ದಿನಗಳಲ್ಲಿ ಡೆವಲಪ್ಮೆಂಟ್ ಆದಂಗಿದೆ. ಯೋಗಿಜಿ, ಎಸ್ ಎಲ್ಲರೂ ಕೂಡ ಧನ್ಯವಾದ. ನನಗೂ ಕೂಡ ಹಾಗೆ ಅನಿಸ್ತಾ ಇದೆ. 2-3 ಕಡೆ ಅಂದ್ರೆ ತುಂಬಾ ಕ್ಷೇತ್ರಗಳಲ್ಲಿ, ತುಂಬಾ ವಾರ್ಡ್ಗಳಲ್ಲಿ ಅಥವಾ ಒಂದಷ್ಟು ಗ್ರಾಮೀಣ ಪ್ರದೇಶ ಸುತ್ತಾಡಿದಾಗ ಇವತ್ತಿನ ಟ್ರೆಂಡ್ ಒಂದು ಕೈ ಕಾಂಗ್ರೆಸ್ ಮುಂದಿದೆ. ದಯವಿಟ್ಟು ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ಬಿಜೆಪಿ ಏನೆಲ್ಲ ಮಾಡಬೇಕು ಮತ್ತೆ ಪುಟಿದೇಳಬೇಕು ಅಂದರೆ ಅಂತ, ಅಥವಾ ಕಾಂಗ್ರೆಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದ್ ಸೈಡ್ ಚುನಾವಣೆ ಆಗುತ್ತಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.